ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ಅಸ್ಸಲಾತು ವಸ್ಸಲಾಮು ಅಲಾ ಖೈರಿ ಖಲ್ಕಿ ಸಯ್ಯಿದಿನಾ ಮುಹಮ್ಮದಿನ್ ವಅಲಾ ಆಲಿಹಿ ವಸಹ್ಬಿಹಿ ವಸಲ್ಲಿಂ. ಗೌರವಾನ್ವಿತ ಅಧ್ಯಕ್ಷರೇ, ಈ ವೇದಿಕೆಯನ್ನು ಧನ್ಯಗೊಳಿಸಿದ ಧನ್ಯ ವ್ಯಕ್ತಿಗಳೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನೆಚ್ಚಿನ ಸವಿಕರೇ, ಗುರು ಹಿರಿಯರೇ, ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಾನು ನಿಮ್ಮ ಮುಂದೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಇಸ್ಲಾಮಿನ ಸಂಸ್ಕೃತಿಯ ಕೊಡುಗೆ ಎಂಬ ವಿಷಯದ ಕುರಿತು ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತಾಲ ತೌಫೀಕ್ ನೀಡಲಿ, ಆಮೀನ್. ಇಡೀ ಜಗತ್ತು ಇಂದು ಇಸ್ಲಾಮನ್ನು ಓರೆ ಕಣ್ಣಿನಲ್ಲಿ ನೋಡುವಾಗ ಇಸ್ಲಾಂ ಈ ಜಗತ್ತಿಗೆ ನೀಡಿದ ಕೊಡುಗೆಯ ಕುರಿತು ಅಧ್ಯಯನ ಮಾಡುವುದು ಅನಿವಾರ್ಯವಾಗಿದೆ. ಪ್ರಮುಖ ಇತಿಹಾಸಗಾರ ಜಾರ್ಜ್ ಸರ್ಟನ್ ರವರು ಹೇಳುತ್ತಾರೆ, ಸಂಪೂರ್ಣವಾಗಿ ಸತ್ಯಾಸತ್ಯತೆಯನ್ನೊಳಗೊಂಡ ಆಸಿಯಾ ಸಂಪನ್ನವಾದ ಗ್ರಂಥಗಳನ್ನು ರಚಿಸಲ್ಪಟ್ಟದ್ದು ಅರಬಿ ಭಾಷೆಯಲ್ಲಾಗಿತ್ತು. 8ನೇ ಶತಮಾನದ ಮಧ್ಯದಿಂದ 11ನೇ ಶತಮಾನದ ಅಂತ್ಯದವರೆಗೆ ಅರಬಿ ಭಾಷೆಯಾಗಿತ್ತು ಜನಸಮೂಹದ ಶಾಸ್ತ್ರ ಭಾಷೆ. ಇಸ್ಲಾಂ ಈ ವೈಜ್ಞಾನಿಕ ಜಗತ್ತಿಗೆ ನೀಡಿದ ಕೊಡುಗೆಯ ಕುರಿತು ಹುಟ್ಟು ಮಾಡಬೇಕಾದರೆ ಅಬ್ಬಾಸಿ ಖಲೀಫರಾದಂತಹ ಮಅಮೂನ್ ರವರು ಸ್ಥಾಪಿಸಿದ ಬೈತುಲ್ ಹಿಕಮ ಶಾಸ್ತ್ರ ಕಲಿಕಾ ಭವನಗಳನ್ನೊಮ್ಮೆ ನೋಡಿದರೆ ಸಾಕು. ಅದರ ಬೆಳವಣಿಗೆಗೆ ಬೇಕಾಗಿ 2 ಲಕ್ಷ ದಿರ್ಹಂ, ಇಂದಿನ ಸರಿಸುಮಾರು $1 ಮಿಲಿಯನ್ ಮೀಸಲಿಟ್ಟಿದ್ದರು. ಆ ಶಾಸ್ತ್ರ ಕಲಿಕಾ ಭವನಗಳ ಪರಿಣಾಮವಾಗಿ ಚಿಂತನಾ ಲೋಕದ ದಿಗ್ಗಜರಾದಂತಹ ಅರಿಸ್ಟಾಟಲ್, ಯೂಕ್ಲಿಡ್ನಂತಹ ತತ್ವಜ್ಞಾನಿ ಚಿಂತಕರಿಗಾದ ಪ್ರಮಾದಗಳನ್ನು ಸರಿದೋಗಿಸುವಷ್ಟು ಮುಸ್ಲಿಂ ವಿದ್ವಾಂಸರು ಪ್ರಾಪ್ತರಾಗಿ ಮುನ್ನೆಲೆಗೆ ಬಂದರು. ಟೋಲಮಿರವರ ಪ್ರಸಿದ್ಧ ಗ್ರಂಥವಾದಂತಹ ಮೆಗಾಲೆ ಸಿಂಡಾಕ್ಸಿಕ್ ಮ್ಯಾಥಮೆಟಿಕ್ ಎಂಬ ಗ್ರಂಥದಲ್ಲಿ ಅವರಿಗಾದ ತಪ್ಪು ಕಲ್ಪನೆಯನ್ನು ಮುಸ್ಲಿಂ ವಿದ್ವಾಂಸರು ಸರಿಪಡಿಸಿ ಬರೆಯುತ್ತಾರೆ. ಅದೇ ರೀತಿ ಅಬ್ಬಾಸಿ ಖಲೀಫರಾದಂತಹ ಮನ್ಸೂರಿರವರು ಖಗೋಳ ಶಾಸ್ತ್ರದ ಅಧ್ಯಯನಕ್ಕೆ ಬೇಕಾಗಿ ಪ್ರತ್ಯೇಕ ಕೇಂದ್ರಗಳನ್ನು ಸ್ಥಾಪಿಸುತ್ತಾರೆ. ಆ ಕೇಂದ್ರಗಳ ಪರಿಣಾಮವಾಗಿ ಗ್ರಹಗಳ ಗಾತ್ರ, ದೂರ ಮತ್ತು ಅದರ ಸ್ಥಾನ ಪಲ್ಲಟವನ್ನು ತಿಳಿಯಲು ಅಸ್ಟ್ರೋಲ್ಯಾಬ್ ಅನ್ನು ಮುಸ್ಲಿಂ ವಿದ್ವಾಂಸರು ಜಗತ್ತಿಗೆ ಸಮರ್ಪಿಸಿದರು. ಇನ್ನು ಭೂಮಿ ಶಾಸ್ತ್ರದ ಕಡೆಗೆ ನೋಡುವುದಾದರೆ 6ನೇ ಶತಮಾನ ಕಂಡ ಪ್ರಸಿದ್ಧ ಭೂಮಿ ಶಾಸ್ತ್ರಜ್ಞರಾಗಿದ್ದರು ಅಲ್ ಇದ್ರೀಸ್. ಭೂಮಿಯ ಕುರಿತು ಭೂಮಿ ವಿಶಾಲವಾದದ್ದು ಎಂದು ಯುರೋಪಿಯನ್ನರ ವಾದಗಳನ್ನು ನೆಲಕ್ಕೆಸೆದು ಭೂಮಿ ಗೋಲಾಕೃತಿಯಲ್ಲಿದೆ ಅದನ್ನು ತೋರಿಸುವ ಭೂಗೋಳ ಮಾದರಿಯ ಗ್ಲೋಬ್ ಅನ್ನು ನಿರ್ಮಿಸಿದ ಕೀರ್ತಿ ಇದರೀಸಿಗೆ ಸಲ್ಲುತ್ತದೆ. ಮತ್ತೋರ್ವ ಭೂಮಿ ಶಾಸ್ತ್ರಜ್ಞರಾಗಿದ್ದರು ಇಬ್ನು ಜುಬೇರ್. ಭೂಮಿಯ ಕುರಿತು ಸಮಗ್ರವಾಗಿ ಕಲಿಯಲು ಗ್ರೆನಡಾದಿಂದ ಸರ್ಡಿನಿಯಾ, ಸಿಸಿಲಿಯಂತಹ ಪ್ರದೇಶಗಳಿಗೆ ಪ್ರಯಾಣವಲಿಸಿದರು. ಇವರು ಬರೆದಂತಹ ರಿಹಲಾ ಎಂಬ ಗ್ರಂಥವು ಭೂಮಿಶಾಸ್ತ್ರದ ಪ್ರಮುಖ ಗ್ರಂಥಗಳಲ್ಲೊಂದು. ಮುಂದೆ ಇದು ಫ್ರಾನ್ಸ್, ಇಟಾಲಿಕ್, ಇಂಗ್ಲಿಷ್ನಂತಹ ಹಲವಾರು ಭಾಷೆಗಳಿಗೆ ಭಾಷಾಂತರಿಸಲಾಯಿತು. ಇನ್ನು ವೈದ್ಯಕೀಯ ಕ್ಷೇತ್ರದ ಪುಟಗಳನ್ನು ತೆರೆದಿರುವುದಾದರೆ ಅಬೂಬಕರ್ ಅಲ್ ರಾಜಿರವರು ವೈದ್ಯಕೀಯ ಕ್ಷೇತ್ರಕ್ಕೆ ಬೇಕಾಗಿ ಅಲ್ ಹಾವಿ ಎಂಬ ಗ್ರಂಥವನ್ನು ಸಮರ್ಪಿಸುತ್ತಾರೆ. ಇಬ್ನು ಸೀನರವರ ಯುಗವನ್ನು ಇತಿಹಾಸಕಾರರು ಮೆಡಿಸಿನ್ ವಿಭಾಗದ ಸುವರ್ಣ ಯುಗ ಎಂದೇ ಕರೆದರು. ಇವರು ರಚಿಸಿದಂತಹ ಅಲ್ ಕಾನೂನು ಫಿ ತಿಬ್ ಎಂಬ ಗ್ರಂಥವು ಇಂದು ಕೂಡ ವೈದ್ಯಶಾಸ್ತ್ರ ಅಂಗೀಕರಿಸುತ್ತಿದೆ. ಹೀಗೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಇಸ್ಲಾಂನ ಸಂಸ್ಕೃತಿಯ ಕೊಡುಗೆಯನ್ನು ಸ್ವರ್ಣಲಿಪಿಯಲ್ಲಿ ಬರೆದಿರಬೇಕಾಗಿತ್ತು. ಆದರೆ ಅಂದಿನ ಕೆಲವೊಂದು ರಾಜಕೀಯ ಶಕ್ತಿ, ಮುಸ್ಲಿಂ ವಿರೋಧಿಗಳ ಕುತಂತ್ರದ ಕಾರಣದಿಂದ ಮುಸ್ಲಿಂ ವಿದ್ವಾಂಸರ ಜನಪ್ರಿಯತೆ ಕುಗ್ಗಿ ಹೋಗುತ್ತದೆ. ಆದರೆ ಮುಸ್ಲಿಮರಾದ ನಾವು ಇದನ್ನು ಒಮ್ಮೆಯೂ ಮರೆಯುವಂತಿಲ್ಲ. ಇನ್ನು ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಹೇಳಬೇಕೆಂದಿರುವೆ. ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಎಂಬ ವಿಶ್ವಾಸದೊಂದಿಗೆ ನನ್ನ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್, ಅಮ್ಮಾ ಬಾದ್. ಬಹುಮಾನ್ಯರಾದ ಸಭಾಧ್ಯಕ್ಷರೇ, ಪ್ರೀತಿಯ ಸಭಿಕರೇ, ಮಾನ್ಯ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂದು ಈ ಫಿದಾಕ್ ಜನಸಭೆಯ ಈ ಶುಭ ವೇದಿಕೆಯಲ್ಲಿ ನಿಮ್ಮ ಮುಂದೆ ಇಸ್ಲಾಂ ನ್ಯಾಯದರ್ಶನ ಮಾದರಿ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಸಹೋದರರೇ, ಇಸ್ಲಾಂ ಸರ್ವಮಾನ್ಯತೆ ಪಡೆದ ಕಾನೂನಿನ ಚೌಕಟ್ಟಿಗೊಳಗೊಂಡ ಧರ್ಮವಾಗಿದೆ. ಇಸ್ಲಾಂ ಎಲ್ಲರಿಗೂ ಎಲ್ಲದಕ್ಕೂ ಸಮರ್ಪಕವಾದ ನ್ಯಾಯವನ್ನು ಕಲ್ಪಿಸಿಕೊಟ್ಟಿದೆ. ನ್ಯಾಯದ ಮೂಲಕವೇ ಶಾಂತಿ ಸಾಧ್ಯ ಎಂದು ಇಸ್ಲಾಂ ಜಗತ್ತಿಗೆ ಬೋಧಿಸಿದೆ. ಅಂಧಕಾರದ ಕಗ್ಗತ್ತಲಲ್ಲಿ ಪರಸ್ಪರ ಗಣಗೋರ ದ್ವೇಷವನ್ನು ಕಟ್ಟಿಕೊಂಡು ಕೋಮುವಾದದ ಜ್ವಾಲೆಯಲ್ಲಿ ಸುಡುತ್ತಿರುವ ಆ ವೈಜ್ಞಾನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಶಿಖರ ಸಮಾನರಾದ ಮಾನವ ಕುಲವನ್ನು ಹೊಂದಿರುವ
ಈ ಆಧುನಿಕ ಜಗತ್ತಿನಲ್ಲಿ ಭ್ರಷ್ಟಾಚಾರ, ಅಸಮಾನತೆ, ಅನ್ಯಾಯಗಳು ದೈನಂದಿನವಾಗಿ ಗರಿಗಡಲುತ್ತಲೇ ಇದೆ. ಪ್ರಜಾಪ್ರಭುತ್ವತೆಯಿಂದ ಬಾಳಿ ಬದುಕಬೇಕಾದ ಜನರಲ್ಲಿ ಮಾನಸಿಕ ಶಂಕೆಗಳು ಹೆಚ್ಚಾಗುತ್ತಿವೆ, ನ್ಯಾಯ ನಿರಾಕರಣೆಯಾಗುತ್ತಿವೆ. ವರದಿ ಮೂಲಗಳ ಪ್ರಕಾರ ಇಂದು ಸಹ ಭಾರತದಲ್ಲಿ 5 ಕೋಟಿಗೂ ಹೆಚ್ಚು ಪ್ರಕರಣಗಳು ನ್ಯಾಯಕ್ಕಾಗಿ ಕಾನೂನಿನ ಮೆಟ್ಟಿಲುಗಳಲ್ಲಿ ಅಲೆದಾಡುತ್ತಿವೆ. ನ್ಯಾಯ ವಿಳಂಬವೇ ನ್ಯಾಯ ನಿರಾಕರಣೆ ಎಂಬ ಗಂಭೀರ ವಾಸ್ತವ್ಯವನ್ನು ನಮಗೆಲ್ಲರಿಗೂ ಮನದಟ್ಟು ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಮನುಕುಲಕ್ಕೆ ಶಾಶ್ವತ ಮಾರ್ಗದೀಪವಾದಂತಹ ಇಸ್ಲಾಮಿನ ನ್ಯಾಯದರ್ಶನ ಮಾದರಿಯನ್ನು ಕಲಿಯಬೇಕಾದ ಅನಿವಾರ್ಯತೆ ನಮ್ಮೆಲ್ಲರ ಮೇಲಿದೆ. ಚಿಂತಿಸಬೇಕಾದ ವಿಚಾರವೇನೆಂದರೆ, ಜಗತ್ತಿನಲ್ಲಿ ಅನೇಕ ನ್ಯಾಯ ವ್ಯವಸ್ಥೆಗಳಿವೆ. ಆದರೆ ನಿಜವಾದ ನ್ಯಾಯ ವ್ಯವಸ್ಥೆ ಎಂದರೆ ಅದು ಯಾರೇ ಆಗಲಿ, ಯಾವುದೇ ಧರ್ಮದವನಾಗಲಿ, ಯಾವುದೇ ವರ್ಣದವನಾಗಲಿ, ಯಾವುದೇ ಭೇದಭಾವವಿಲ್ಲದೆ ವಿಧಿಸಲ್ಪಡುವಂತಹ ನ್ಯಾಯವಾಗಿದೆ ನಿಜವಾದ ನ್ಯಾಯ ವ್ಯವಸ್ಥೆ ಎಂಬುದು. ಇಂತಹ ನಿರ್ಮಲ ಮತ್ತು ದಿವ್ಯ ನ್ಯಾಯದ ಪರಮ ಮಾದರಿಯೇ ಪವಿತ್ರ ಇಸ್ಲಾಂ. ಇಂತಹ ದಿವ್ಯ ಮತ್ತು ನಿರ್ಮಲ ಮಾದರಿಯ ದಿವ್ಯ ಮತ್ತು ಪರಮ ಮಾದರಿಯೇ ಇಸ್ಲಾಂ. ಪ್ರಖ್ಯಾತ ಬ್ರಿಟಿಷ್ ಇತಿಹಾಸಗಾರ ಎಡ್ವರ್ಡ್ ಗಿಬ್ಬನ್ ತನ್ನ ದ ಹಿಸ್ಟರಿ ಆಫ್ ಪ್ರಾಫಿಟ್ ಎಂಬ ಪುಸ್ತಕದಲ್ಲಿ ಈ ರೀತಿ ವರ್ಣಿಸುತ್ತಾರೆ: ದ ಲಾಸ್ ಆಫ್ ದ ಪ್ರಾಫಿಟ್ ಆರ್ ಫೌಂಡೆಡ್ ಆನ್ ಜಸ್ಟಿಸ್ ಆ್ಯಂಡ್ ದ ರೈಟ್ಸ್ ಆಫ್ ಮ್ಯಾನ್ಕೈಂಡ್. ಪ್ರವಾದಿವರ್ಯರ ಕಾನೂನುಗಳ ನೆಲೆಗಟ್ಟು ಅದು ನ್ಯಾಯಪರತೆ, ಮಾನವ ಸಮೃದ್ಧಿ ಮತ್ತು ಹಕ್ಕುಗಳ ಮೇಲೆ ಸ್ಥಿರವಾಗಿದೆ. ಪ್ರವಾದಿವರ್ಯರು ಪಠಿಸಿದ ಆ ಕಾನೂನಿನ ಜ್ಞಾನ ಮುತ್ತುಗಳು ಅದೆಷ್ಟು ಪ್ರಕಾಶಮಾನವಾಗಿತ್ತು. ಬಿಲಾಲ್ ಬಿನ್ ರಬಾಹ್ ರಲಿಯಲ್ಲಾಹು ಅನ್ಹು ಅವರಿಗೆ ಇಸ್ಲಾಮಿನ ಅತಿ ಮುಖ್ಯ ಕಾರ್ಯವಾದ ಬಾಂಗ್ ಮೊಳಗಿಸುವ ಮುಅಜ್ಜಿನಾಗಿ ನೇಮಿಸಿ ಕರಿಯ ಬಿಲೆನೆಂಬ ತಾರತಮ್ಯವನ್ನು ಹೋಗಲಾಡಿಸಿದರು. ಇವುಗಳೆಲ್ಲದರ ಒಳಗುಟ್ಟು ಇಸ್ಲಾಮಿನ ಪರತೆಯಲ್ಲಿ ಸಮಾನತೆ ಇಲ್ಲದೆ ಮತ್ತೇನು? ಎಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಹಿ ಅಲ್ಫಾಯಿಜೀನ ಬಿರಿದಲ್ಲಾಹ್. ಅಮ್ಮಾ ಬಅದ್. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಮಿತ್ರರೇ, ಈ ಗಾಂಭೀರ್ಯ ಚಿತ್ತ ವೇದಿಕೆಯಲ್ಲಿ ನನ್ನಲ್ಲಿ ಅರ್ಪಿತವಾದಂತಹ ವಿಷಯ ಪತ್ರಿಕಾ ಧರ್ಮ ಮರೆಯುತ್ತಿರುವ ಮಾಧ್ಯಮಗಳು. ಇನ್ಶಾ ಅಲ್ಲಾಹ್ ಪೂರ್ವ ಪೀಠಿಕೆಗಳೇನಿಲ್ಲದೆ ನೇರವಾಗಿ ವಿಷಯಕ್ಕೆ ಕಾಲಿಡುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಪ್ರೀತಿಯ ಗೆಳೆಯರೇ, ಜನತಂತ್ರದ 4ನೇ ಸ್ತಂಭವೆಂದೇ ಕರೆಯಲ್ಪಡುವ ಪತ್ರಿಕಾ ಜಗತ್ತು ಒಂದು ಕಾಲದಲ್ಲಿ ಸತ್ಯ, ನ್ಯಾಯ ಮತ್ತು ಜನಹಿತದ ಪರವಕಾಳತ್ತು ವಹಿಸಿದ್ದರೆ, ಪ್ರಸಕ್ತ ಕಾಲಮಾನದಲ್ಲಿ ಕೆಲವು ಮಾಧ್ಯಮಗಳು ತಮ್ಮ ಧ್ಯೇಯ ಅಸ್ಮಿತೆಗಳನ್ನೇ ಮರೆತು ವಿಕೃತಿ ಮರೆಯುತ್ತಿರುವುದು ವಿಷಾದನೀಯ ವಿಚಾರವಾಗಿದೆ. ದಿನೇ ದಿನೇ ಪತ್ರಿಕಾ ಧರ್ಮವನ್ನು ಗಾಳಿಯಲ್ಲಿ ತೂರಿಬಿಡುತ್ತಿರುವ ಮಾಧ್ಯಮಗಳು ದೇಶದ ಜನತಂತ್ರ ಹಿತಾಸಕ್ತಿ ವ್ಯವಸ್ಥೆಗೆ ಕುತ್ತಾಗಿ ಪರಿಣಮಿಸುತ್ತಿದೆ. ಮಾಧ್ಯಮಗಳು ಸತ್ಯವನ್ನು ಅನ್ವೇಷಿಸಬೇಕಾದ ಮೂಲ ಸ್ಥಾನವಾಗಿರಬೇಕಾದರೆ ಕೆಲವು ಚಾನೆಲ್ಗಳು ತಮ್ಮ ವಿಷಯಗಳ ವಾಸ್ತವಿಕತೆಗಿಂತ ಸಂಚಲನಕ್ಕೆ, ಪ್ರಸಿದ್ಧಿಗೆ ಹೆಚ್ಚು ಮಹತ್ವ ನೀಡುತ್ತಿದೆ. ರಿಟರ್ಸ್ ಇನ್ಸ್ಟಿಟ್ಯೂಟ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ ಹೇಳುವಂತೆ ಭಾರತದ 70%ಕ್ಕೂ ಹೆಚ್ಚು ಮಾಧ್ಯಮಗಳು ಪಕ್ಷಪಾತದಿಂದ ಏಕಪಕ್ಷೀಯವಾಗಿ ವರ್ತಿಸುತ್ತಿದೆ. ಹಣ ಮತ್ತು ಅಧಿಕಾರದ ಒತ್ತಡಕ್ಕೆ ಮಣಿದು ಸತ್ಯವನ್ನು ಬಿಕ್ಕರಿಗಿಡುವ ಫೇಕ್ ನ್ಯೂಸ್ ಸಂಸ್ಕೃತಿಯೇ ಭಾರತವೆಂದಲ್ಲ ಬಹುತೇಕ ರಾಷ್ಟ್ರಗಳ ಮಾಧ್ಯಮ ಜಗತ್ತಿನ ನಿಷ್ಠೆಯನ್ನು ಅಧಪತನದತ್ತ ಕೊಂಡೊಯ್ಯಲು ಹೆಚ್ಚು ಸಹಕಾರಿಯಾಗಿದೆ ಎಂದು ಹೇಳಬಹುದು. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಈ ಕುರಿತಾಗಿ 10 ಹಲವು ಬಾರಿ ಎಚ್ಚರಿಕೆ ನೀಡಿದೆಯಾದರೂ ಚುನಾವಣೆಯಂತಹ ಮಹತ್ವದ ನಿರ್ಣಾಯಕ ವೇಳೆಗಳಲ್ಲಿ ಈ ಪ್ರವೃತ್ತಿ ಹೇರಳವಾಗುವುದು ಮತ್ತು ದೇಶದ ಜನತಂತ್ರಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಒಂದು ದೇಶದ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಲ್ಲಿ ಮಾಧ್ಯಮಗಳ ಸತ್ಯನಿಷ್ಠೆಯ ಪ್ರಸರಣಗಳು ಹೆಚ್ಚು ಪ್ರಸಕ್ತವಾಗುತ್ತದೆ. ಸಾಮಾಜಿಕ ಜಾಲತಾಣಗಳನ್ನು ಹೇವಳವಾಗಿ ಹರಿದು ಬರುವ ವದಂತಿಗಳನ್ನು ಯಾವುದೇ ಅನ್ವೇಷಣೆಗಳಿಲ್ಲದೆ ಪ್ರಸರಿಸುವುದು ಉತ್ತಮ ಆಡಳಿತ ರಚನೆಗೆ ತೊಡಕುಂಟು ಮಾಡುತ್ತದೆ. ನಿಷ್ಪಕ್ಷಪಾತತೆ, ನಿಖರತೆ, ಸತ್ಯಾಂಶ ಪರಿಶೀಲನೆ, ಜನಹಿತಾಸಕ್ತಿ ಮತ್ತು ಸಂವೇದನೆಗಳು ಮಿಳಿತಗೊಂಡರೆ ಮಾತ್ರ ಮಾಧ್ಯಮಗಳು ಅದರ ಧರ್ಮವನ್ನು ಪಾಲಿಸುತ್ತಿದೆ ಎಂದು ಹೇಳಬಹುದು. ವಿಶ್ವ ಪ್ರಸಿದ್ಧ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2023ರಲ್ಲಿ ಭಾರತವು 180 ದೇಶಗಳಲ್ಲಿ 161ನೇ ಸ್ಥಾನಕ್ಕೆ
ನಿಧಾನಕ್ಕೆ ಜಾರಿ ಇರುವುದು ನಮ್ಮ ಪತ್ರಿಕಾ ರಂಗ ಎದುರಿಸುತ್ತಿರುವ ಒತ್ತಡ, ಪಾಳುದಾರಿಕೆ ಮತ್ತು ಮಾಧ್ಯಮ ಸ್ಥಿತಿಗತಿಯ ಕೊರತೆಗಿರುವ ಸ್ಪಷ್ಟ ನಿದರ್ಶನವಾಗಿದೆ. ಇವೆಲ್ಲವೂ ಪತ್ರಿಕಾ ಧರ್ಮದ ನಿಷ್ಠೆಗೆ ಮರಳಿ ಬರಬೇಕಾದರೆ ಮಾಧ್ಯಮಗಳ ನೈತಿಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವುದು ಕಡ್ಡಾಯವಾಗಿದೆ. ಪ್ರೀತಿಯ ಗೆಳೆಯರೇ, ನಾವೆಲ್ಲರೂ ತಿಳಿದಂತೆ ಮಾಧ್ಯಮಗಳು ಜನತಂತ್ರದ ಕನ್ನಡಿ. ಅದು ಬಿಳುಕಾಗಿರುವಾಗ ಮಾತ್ರ ದೇಶದ ಚಿತ್ರಣವನ್ನು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯ. ಆದರೆ ಆ ಕನ್ನಡಿಯ ಮೇಲೆ ರಾಜಕೀಯ ಧೂಳು, ಹಣದ ಮುಸುಕು ಮತ್ತು ಪ್ರಸಿದ್ಧಿಯ ಕೊಲೆಗಳು ಅಂಟಿಕೊಂಡರೆ ಈ ಸಮಾಜದ ನೈಜ ಮುಖ ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ ಈ ಪತ್ರಿಕಾ ಧರ್ಮವನ್ನು ಪುನರುಜ್ಜೀವನಗೊಳಿಸುವುದರಲ್ಲಿ ನಾವೆಲ್ಲರೂ ಕಾರ್ಯಪ್ರವರ್ತರಾಗೋಣ ಎಂದು ಹೇಳುತ್ತಾ ಸಮಯದ ಅಭಾವವನ್ನು ಗೌರವಿಸಿ ಮಾತುಗಳಿಗೆ ವಿರಾಮ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಮುತಅಲ್ಲಿಮ್ ಸಹೋದರರೇ, ಇವತ್ತು ನಾವು ಒಂದುಗೂಡಿರುವುದು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಫಿದಾಕ್ ವೇದಿಕೆಯಲ್ಲಾಗಿದೆ. ನನಗಿವತ್ತು ಅರ್ಪಿತವಾದಂತಹ ವಿಷಯ ವ್ಯಕ್ತಿತ್ವ ನಿರ್ಮಾಣದ ಪಾಠ ಹೇಳುತ್ತಿರುವ ಹಿಜ್ರಾ. ಇದರ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಿಂದ ಮದೀನಾದತ್ತ ಪ್ರಯಾಣಿಸಿದ ಯಾತ್ರೆಗೆ ಹಿಜ್ರಾ ಅನ್ನುತ್ತಾರೆ. ಈ ಪ್ರಯಾಣವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕಿನಲ್ಲಿ ವಿಶಿಷ್ಟವಾದ ಅನುಭವಗಳನ್ನು ತಂದಿತು. ಅದು ಲೋಕದ ಸರ್ವಜನರಿಗೂ ಮಾದರಿ ಅಂಶಗಳಾಗಿವೆ. ಈ ಯಾತ್ರೆಯ ಆಗು ಹೋಗುಗಳನ್ನು ಗಮನಿಸಿದ ಪ್ರತಿಯೊಬ್ಬರ ಬದುಕಿನಲ್ಲಿ ವ್ಯಕ್ತಿತ್ವ ನಿರ್ಮಾಣದ ಕುರುಹುಗಳನ್ನು ಸೃಷ್ಟಿಸಲು ಖಂಡಿತವಾಗಿಯೂ ಸಾಧ್ಯವಿದೆ. ಕಾರಣವೇನೆಂದರೆ ವ್ಯಕ್ತಿತ್ವ ನಿರ್ಮಾಣದ ಪ್ರಥಮ ತಲಹದಿ ತ್ಯಾಗವಾಗಿದೆ. ತ್ಯಾಗಕ್ಕೆ ನಾವು ಸಿದ್ಧರಾಗದೇ ಇದ್ದರೆ ವ್ಯಕ್ತಿತ್ವ ನಿರ್ಮಾಣ ಖಂಡಿತವೂ ಅಸಾಧ್ಯ. ತ್ಯಾಗ ಅಂದರೆ ಇರುವುದನ್ನೆಲ್ಲ ತ್ಯಜಿಸುವಂತಹ ಒಂದು ವಿಶಿಷ್ಟವಾದ ಗುಣವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾ ಪಟ್ಟಣವನ್ನು ತ್ಯಜಿಸಿದರು, ಸ್ವತ್ತು ಸಂಪತ್ತುಗಳನ್ನು ತೊರೆದರು, ಪತ್ನಿ ಮಕ್ಕಳನ್ನು ಕೈಬಿಟ್ಟರು. ನಮ್ಮ ಬದುಕಿನಲ್ಲಿ ಉನ್ನತ ವ್ಯಕ್ತಿತ್ವ ಅಳವಡಿಕೆಯಾಗಬೇಕಿದ್ದರೆ ನಾವು ದುರ್ಗುಣಗಳನ್ನು ಕೈಬಿಡಬೇಕು, ಸದ್ಗುಣಗಳನ್ನು ಎತ್ತಿಕೊಳ್ಳಬೇಕು. ಕೆಟ್ಟ ಅಭ್ಯಾಸ ದುಶ್ಚಟಗಳಿಂದ ತ್ಯಾಗ ಮಾಡಲು ನಾವು ತಯಾರಾದರೆ ಖಂಡಿತವಾಗಿಯೂ ಅತ್ಯುತ್ತಮ ವ್ಯಕ್ತಿತ್ವ ನಿರ್ಮಾಣ ನಮ್ಮೊಳಗೆ ತಾನಾಗಿಯೇ ಉಂಟಾಗುತ್ತದೆ. ಈ ಹಲೋಕದ ಬದುಕು ವಿಶಾಲವಾಗಿದೆ. ಇಲ್ಲಿ ದುಷ್ಟರಿಗೂ ಸ್ಥಳವಿದೆ, ಶಿಷ್ಟರಿಗೂ ಸ್ಥಳವಿದೆ. ಒಮ್ಮೆಯೂ ಕೂಡ ದುಷ್ಟರಾಗಬಾರದು. ಇಷ್ಟೆಲ್ಲ ಗೊತ್ತಿದ್ದು ನಾವೇ ನಮ್ಮನ್ನು ಕೈಯಾರೆ ಕೆಡುಗಿಗೆ ತಳ್ಳಬಾರದು. ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಲಾ ತುಲ್ಕು ಬಿಐದಿಕುಂ ಇಲಾ ತಹ್ಲುಕತಿ ವಹ್ಸಿನು ಇನ್ನಲ್ಲಾಹ ಯುಹಿಬ್ಬುಲ್ ಮುಹ್ಸಿನೀನ್. ನಿಮಗೆ ನೀವೇ ಅನಾಹುತಗಳನ್ನು ತಂದುಕೊಳ್ಳಬೇಡಿರಿ, ಸಂಭಾವಿತರಾಗಿರಿ. ಸಂಭಾವಿತರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಯಾವುದೇ ವ್ಯಕ್ತಿಯಾಗಿರಲಿ ಅವನ ಬದುಕಿನ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವಾಗಲೇ ಅವನ ಬದುಕು ಸಾರ್ಥಕವಾಗುವುದು. ಮಾತ್ರವಲ್ಲ, ನ್ಯಾಯ ಮತ್ತು ನೈತಿಕತೆ ವ್ಯಕ್ತಿ ನಿರ್ಮಾಣದ ಬಹುದೊಡ್ಡ ಅಂಶವಾಗಿದ್ದು, ಇದರ ಜೊತೆಗೆ ಲಾ ತಹಜನು ಇನ್ನಲ್ಲಾಹು ಮಅನಾ, ದುಃಖಿಸದಿರು, ಅಲ್ಲಾಹ ನಮ್ಮೊಂದಿಗಿದ್ದಾನೆಂಬಂತಹ ಅಲ್ಲಾಹನ ಮೇಲಿನ ಭರವಸೆ ಮತ್ತು ಆಧ್ಯಾತ್ಮಿಕ ಅಪಾರ ನಂಬಿಕೆಯೆಲ್ಲವೂ ಜೀವನದ ಗೆಲುವಿನ ಅಂಶಗಳಾಗಿ ಮಾರ್ಪಾಡಾದ ಹಿಜ್ರಾದಿಂದ ನಮ್ಮ ಬದುಕನ್ನು ಧನ್ಯಗೊಳಿಸಿದೆ. ಜೊತೆಗೂಡಿ ಪ್ರಯಾಣ ಬೆಳೆಸುವುದರ ಜೊತೆಗೆ ಒಬ್ಬರನ್ನೊಬ್ಬರು ಬೆಂಬಲಿಸುವುದು ಆ ಹಿಜ್ರಾದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಬಹುದೊಡ್ಡ ಪಾಠವಾಗಿತ್ತು. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಜೊತೆಗೂಡಿ ಪ್ರಯಾಣ ಬೆಳೆಸುವುದರ ಜೊತೆಗೆ ಒಬ್ಬರನ್ನೊಬ್ಬರು ಬೆಂಬಲಿಸುವುದು ಆ ಹಿಜ್ರಾದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಬಹುದೊಡ್ಡ ಪಾಠವಾಗಿತ್ತು. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಏಕೆಂದರೆ ಈ ಸಮಾಜೋದಯದಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಮಾನ ಗೌರವ ತೋಟಿ ನಡೆದರೆ ಈ ಸಮಾಜವೇ ವಿಕಸನಗೊಳ್ಳುತ್ತದೆ. ಒಬ್ಬ ಮನುಷ್ಯ ಅವನ ಹುಟ್ಟಿನಿಂದ ಹಿಡಿದು ಪರಿಸರದಲ್ಲಿ ಸಮಾಜದೊಂದಿಗೆ ಬೆರೆತು ಒಬ್ಬರನ್ನೊಬ್ಬರು ಅರಿತುಕೊಂಡು ಒಗ್ಗಟ್ಟಿನಿಂದ ಬದುಕುವಾಗಲೇ ಅವನ ಜೀವನವು ಸಾರ್ಥಕವಾಗುವುದು. ಸಂಕಷ್ಟಗಳಲ್ಲಿ ಕುಗ್ಗಬಾರದೆಂದು ಸಮಾಜದಲ್ಲಿ ಸಹಕಾರ ಸಹೋದರತೆಯನ್ನು ಬೆಳೆಸಬೇಕು. ಜೀವನದಲ್ಲಿ ಇಲಾಹನಡಿಗಿನ ಭರವಸೆಯು ಅತ್ಯಂತ ಅಗತ್ಯ. ಧರ್ಮ ನೈತಿಕತೆ ಜೀವನದ ಬಹುದೊಡ್ಡ ಅಂಶವಾಗಿತ್ತು. ನನ್ನ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಗೌರವಾನ್ವಿತ ಉಸ್ತಾದರು, ಪ್ರೀತಿಯ ಸನ್ಮಿತ್ರರು, ನಾವೆಲ್ಲರೂ ಒಂದುಗೂಡಿರುವಂತಹ ಈ ಫಿದಾಕಿನ ಕಲಾ ವೇದಿಕೆಯ ಅವಕಾಶದಲ್ಲಿ ವೈಜ್ಞಾನಿಕ ಸಂಶೋಧನೆಗಳಿಗೆ ಮುಸ್ಲಿಂ ಸಂಸ್ಕೃತಿಯ ಅಥವಾ ಇಸ್ಲಾಮಿನ ಸಂಸ್ಕೃತಿಯ ಕೊಡುಗೆಗಳು
ಎಂಬ ವಿಷಯದಡಿ ಮಾತನಾಡುವಾಗ, ಆಧುನಿಕ ಜಗತ್ತು ಇಂದು ಇಸ್ಲಾಮನ್ನು ಗುರುತಿಸಿ ದುಷ್ಟ ಕಣ್ಣುಗಳಿಂದ ನೋಡುತ್ತಿರುವಾಗ ಇಸ್ಲಾಂ ಧರ್ಮವು ಈ ಜಗತ್ತಿಗೆ ನೀಡಿದಂತಹ ಕೊಡುಗೆಗಳನ್ನು ಮೆಲುಕು ಹಾಕುವುದು ಇಲ್ಲಿ ಅತ್ಯಗತ್ಯವಾಗಿದೆ. ವೈಜ್ಞಾನಿಕ ಸಂಶೋಧನೆಗಳಿಗೆ ಇಸ್ಲಾಮಿನ ಸಂಸ್ಕೃತಿಯ ಕೊಡುಗೆಗಳನ್ನು ತಿಳಿಯಬೇಕಾದರೆ ಖ್ಯಾತ ಇತಿಹಾಸಗಾರನಾದಂತಹ ಡಾಕ್ಟರ್ ಗುಸ್ಲೇವಿಲಿ ಬೋನ್ ರವರು ತಮ್ಮ ಹಿಸ್ಟರಿ ಆಫ್ ಇಸ್ಲಾಮಿಕ್ ಆ್ಯಂಡ್ ಅರಬಿಕ್ ಸಿವಿಲೈಸೇಷನ್ ಎಂಬ ಗ್ರಂಥದಲ್ಲಿ ಬರೆದದ್ದನ್ನು ನೋಡಬೇಕು. ಪುಸ್ತಕಗಳು, ಗ್ರಂಥಾಲಯಗಳು ಯುರೋಪಿಯನ್ನರ ಪಾಲಿಗೆ ಶೂನ್ಯವಾಗಿದ್ದಂತಹ ಆ ಒಂದು ಕಾಲದಲ್ಲಿ ಹಲವು ಇಸ್ಲಾಮಿಕ್ ಪ್ರದೇಶಗಳಲ್ಲಿ ಗ್ರಂಥ ಭಂಡಾರಗಳಿತ್ತು. ಬಗ್ದಾದಿನ ಜ್ಞಾನ ಭವನದಲ್ಲಿ, ಕೈರೋ ಸುಲ್ತಾನರ ಗ್ರಂಥಾಲಯಗಳಲ್ಲಿ, ಸಿರಿಯಾದ ಟ್ರೆಪೋಲಿಯಾ ಗ್ರಂಥಾಲಯಗಳಲ್ಲಿ ಮಿಲಿಯನ್ ಗಟ್ಟಲೆ ಗ್ರಂಥಗಳಿರುವಾಗ ಸ್ಪೇನ್ ಅಂದಿನ ಉಂದುಲುಸ್ನಲ್ಲಿ 70,000ಕ್ಕೂ ಮಿಕ್ಕ ಗ್ರಂಥಗಳು ಪ್ರಕಾಶನಗೊಳ್ಳುತ್ತಿತ್ತು ಎಂದು ಡಾಕ್ಟರ್ ಗುಸ್ಲೇವಿಲಿ ಬೋನ್ ರವರು ಹೇಳುವಾಗ, ಖಗೋಳಶಾಸ್ತ್ರದಿಂದ ಹಿಡಿದು ವೈದ್ಯಶಾಸ್ತ್ರ ತನಕ ಇರುವಂತಹ ಸಕಲ ವೈಜ್ಞಾನಿಕ ಕ್ಷೇತ್ರಗಳು ಕೂಡ ಇಸ್ಲಾಮಿಕ್ ನಾಗರಿಕತೆಯಲ್ಲಿ ಬೆಳೆದು ಮುನ್ನೆಲೆಗೆ ಬಂದದ್ದು ಒಂದು ಹ್ರಸ್ವ ಕಾಲದಲ್ಲಾಗಿತ್ತು. ಟೋಲಮಿಯು ಬರೆದಂತಹ ಟ್ಯಾಬುಲೆ ಮ್ಯಾನುಲೆಸ್ ಪೆರ್ರಾಬಿಮೋಸ್ ಎಂಬ ಗ್ರಂಥದಿಂದ ನಾಸುರುದ್ದೀನ್ ತಪ್ಪುಗಳನ್ನು ಸೋಸಿ ಕುತುಬುದ್ದೀನ್ ಶಿರಾಜಿಯಂತಹ ಮುಸ್ಲಿಂ ವಿದ್ವಾಂಸರು ಅದನ್ನು ಸರಿಪಡಿಸಿದರು. ಮಾತ್ರವಲ್ಲ, ಈ ಭೂಮಿಯು ಈ ಪ್ರಪಂಚದ ಕೇಂದ್ರ ಬಿಂದು ಎಂಬ ಟೋಲಮಿಯ ಸಿದ್ಧಾಂತವನ್ನು ಮೊಟ್ಟ ಮೊದಲು ವಿಮರ್ಶಿಸಿದವರು ಒಂದು ಮುಸ್ಲಿಂ ವಿದ್ವಾಂಸರಾಗಿದ್ದರೆಂದು ಪ್ರಸಿದ್ಧ ಪಾಶ್ಚಾತ್ಯ ಬರಹಗಾರ MH ಮೋರ್ಗನ್ ರವರು ತಮ್ಮ ಲಾಸ್ಟ್ ಹಿಸ್ಟರಿ ಎಂಬ ಗ್ರಂಥದಲ್ಲಿ ತಿಳಿಸುತ್ತಾರೆ. ಇನ್ನು ಭೂಮಿಶಾಸ್ತ್ರದ ಕಡೆಗೆ ನೋಡುವುದಾದರೆ, ಹಿಜರ 3ನೇ ಶತಮಾನದಲ್ಲಿ ಜೀವಿಸಿದಂತಹ ಯಾಕೂಬರವರು ಪ್ರಮುಖ ಭೂಮಿಶಾಸ್ತ್ರಜ್ಞನಾಗಿದ್ದರು. ಅವರು ಅರೇಬಿಯಾ, ಭಾರತ, ಆಫ್ರಿಕಾ, ಸ್ಪೇನ್ಗಳಂತಹ ಹಲವಾರು ರಾಷ್ಟ್ರಗಳ ಕಡೆಗೆ ಪ್ರಯಾಣ ಬೆಳೆಸಿ ಅಲ್ ಮಸಾಲಿಲ್ ಎಂಬ ಗ್ರಂಥವನ್ನು ಈ ಜಗತ್ತಿಗೆ ಸಮರ್ಪಣೆ ಮಾಡುತ್ತಾರೆ. ಅದೇ ರೀತಿ ಭೂಮಿಶಾಸ್ತ್ರಕ್ಕೆ ಅವಿಸ್ಮರಣೀಯ ಕೊಡುಗೆಯನ್ನು ಸಲ್ಲಿಸಿದ ಪ್ರಮುಖ ದಾರ್ಶನಿಕರು, ಸಂಚಾರಿಯಾಗಿದ್ದಂತಹ ಅಲ್ ಬುರೂನಿಯವರು ಸ್ವನಿರ್ಮಿತ ಉಪಕರಣಗಳನ್ನು ಬಳಸಿ ಈ ಭೂಮಿಯ ಅಕ್ಷಾಂಶ ಮತ್ತು ರೇಖಾಂಶವನ್ನು ಬರೆದ ಶಾಸ್ತ್ರಜ್ಞನಾಗಿದ್ದರು. ಮಾತ್ರವಲ್ಲ, ಈ ಭೂಮಿಯು ಸೂರ್ಯನನ್ನು ಸುತ್ತುತ್ತಿದ್ದಾನೆ ಎಂಬ ಒಂದು ಅಭಿಪ್ರಾಯವನ್ನು ಮುನ್ನೆಲೆಗೆ ತಂದದ್ದು ಕೂಡ ಅಲ್ ಬುರೂನಿಯಾಗಿದೆ. ಸಾಗರ ಅನ್ವೇಷಣೆ ನಡೆಸಲು ಹೊರಟಂತಹ ಯುರೋಪಿಯನ್ ನಾವಿಕರಿಗೆ ಆಧಾರ ಸ್ತಂಭವಾದುದು ಇಬ್ನುಲ್ ಮಾಜಿದ್ ಬರೆದಂತಹ ಕಿತಾಬುಲ್ ಫವಾಯಿದಿ ಫಿ ಉಸೂಲಿ ಇಲ್ಮಿಲ್ ಬಹರಿ ವಲ್ ಖವಾಯಿದಿ ಎಂಬ ಗ್ರಂಥವಾಗಿತ್ತು. ಇವರನ್ನು ಲಯನ್ ಆಫ್ ದ ಸಿ ಎಂಬ ನಾಮದಿಂದ ಇಂದಿಗೂ ಕೂಡ ಆಧುನಿಕ ಜಗತ್ತು ಗುರುತಿಸಬಹುದು. ರಸಾಯನಶಾಸ್ತ್ರದಲ್ಲಿ ಕಂಡುಬರುವಂತಹ ಜೈವಿಕ ರಸಾಯನಶಾಸ್ತ್ರ ಮತ್ತು ಅಜೈವಿಕ ರಸಾಯನಶಾಸ್ತ್ರ ಎಂಬ ವಿಂಗಡಣೆ ಮಾಡಿದ ಕೀರ್ತಿ ಮುಸ್ಲಿಂ ಶಾಸ್ತ್ರಜ್ಞ ರಾಜಿಗೆ ಸಲ್ಲುತ್ತದೆ. ರಸಾಯನಶಾಸ್ತ್ರದ ಪಿತಾಮಹನೆಂದು ಇಂದಿಗೂ ಕೂಡ ಜಗತ್ತು ಅಂಗೀಕರಿಸುವುದು ಜಾಬಿರ್ ಇಬ್ನ್ ಹಯ್ಯಾನ್ ಎಂಬ ಒಂದು ಮುಸ್ಲಿಂ ವಿದ್ವಾಂಸನಾಗಿದೆ ನನ್ನ ಸಹೋದರರೇ. ಮಾತ್ರವಲ್ಲ, ಈ ವಿಶ್ವದ ಭೂಪಟವನ್ನು ರಚಿಸುವಲ್ಲಿ ಮುಸ್ಲಿಂ ಶಾಸ್ತ್ರಜ್ಞರು ಯಶಸ್ವಿಗೊಂಡರು. ಇದಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ಮುಸಲ್ ಖವಾರಿಜಿಯವರಾಗಿದ್ದರು. ಇನ್ನು ಪ್ರಾಣಿಶಾಸ್ತ್ರದ ಕಡೆಗೆ ನೋಡುವುದಾದರೆ, ಸಕಲ ಜೀವಜಾಲಗಳ ಕುರಿತು ಆಳವಾಗಿ ಅಧ್ಯಯನ ನಡೆಸಿ ಅದನ್ನು ಗ್ರಂಥಗಳ ರೂಪದಲ್ಲಿ ಬರೆದಿಟ್ಟರು ಮುಸ್ಲಿಂ ವಿದ್ವಾಂಸರು. ಅಬೂ ನಲರ್, ಜಾಬಿರ್ ಇಬ್ನ್ ಹಯ್ಯಾನ್, ಇಬ್ನು ಅರಬಿ ಪ್ರಮುಖ ಪ್ರಾಣಿ ಶಾಸ್ತ್ರಜ್ಞನಾಗಿದ್ದರು. ಈ ರೀತಿ ವೈಜ್ಞಾನಿಕ ಸಂಶೋಧನೆಗಳ ನೈಜ ಅಡಿಪಾಯಗಳನ್ನು ತಿಳಿಯಬೇಕಾದರೆ ಧ್ವಂಸಗೊಳಿಸುತ್ತಿರುವಂತಹ ಇತಿಹಾಸದ ಪುಟಗಳನ್ನು, ಕಣ್ಮರೆಯಾಗುತ್ತಿರುವಂತಹ ಇತಿಹಾಸದ ಪುಟಗಳನ್ನು ನಾವು ತೆರೆಯಬೇಕು ಮತ್ತು ಇಂದಿನ ಪೀಳಿಗೆಗೆ ಅದರ ಅರಿವನ್ನುಂಟು ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಮಾತ್ರ ಹೇಳುತ್ತಾ ಸಮಯದ ಪರಿಮಿತಿಯನ್ನು ಪರಿಗಣಿಸಿ ನನ್ನ 2 ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ಅಲ್ ಫಾಯಿಜೀನ ಬಿರುಲ್ಲಾಹಿ ಅಮ್ಮಾ ಬಾದ್. ಗೌರವಾನ್ವಿತ ಗುರು ಹಿರಿಯರು ಹಾಗೂ ನೆಚ್ಚಿನ ಸಹಪಾಠಿ ಮಿತ್ರರು, ನಾವು ಇಲ್ಲಿ ಒಂದುಗೂಡಿರುವ ಹಾಗೆಯೇ ಅವನ ಜನ್ನಾತು ಫಿರ್ದೌಸ್ ಎಂಬಂತಹ ಸ್ವರ್ಗದಲ್ಲಿ ಒಂದುಗೂಡಿಸಲಿ, ಆಮೀನ್. ಫಿದಾಕ್ ಜನ್ 7 ಎಂಬಂತಹ ಈ ಸುಂದರವಾದ ವೇದಿಕೆಯಲ್ಲಿ ನನಗೆ ಅರ್ಪಿತವಾದ ವಿಚಾರ ವ್ಯಕ್ತಿತ್ವ ನಿರ್ಮಾಣದ ಪಾಠ ಹೇಳುತ್ತಿರುವ ಹಿಜ್ರಾ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಿಂದ ಮದೀನಾ ನಾಡಿಗೆ ಹೋದಂತಹ ವಲಸೆಯನ್ನು ಹಿಜ್ರಾ ಎಂದು ಕರೆಯುತ್ತಾರೆ. ಈ ಹಿಜ್ರಾ ಎಂಬುದು ಕೇವಲ ಐತಿಹಾಸಿಕ ಘಟನೆಯಲ್ಲದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಮಾಡುವಂತಹ ಒಂದು ವಿಶ್ವವಿದ್ಯಾನಿಲಯವಾಗಿದೆ. ಹಿಜ್ರಾದ ಹಲವಾರು ಘಟನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದರೆ ನಮ್ಮ ಜೀವನವು ಸಾರ್ಥಕವಾಗುವುದರಲ್ಲಿ 2 ಮಾತಿಲ್ಲ. ಈ ಹಿಜ್ರಾದಲ್ಲಿ ಒಬ್ಬ ಮಾನವನ ವ್ಯಕ್ತಿತ್ವ ನಿರ್ಮಾಣದ ಸಂಪೂರ್ಣ ಕಾರ್ಯಚಟುವಟಿಕೆಗಳು ಅಡಗಿತ್ತು. ಈ ಘಟನೆಗಳನ್ನು ಅವಲೋಕಿಸುವುದಾದರೆ ಸಂಕಷ್ಟದಲ್ಲಿ ಧೈರ್ಯ ತೋರಿದ ಉದಾಹರಣೆಗಳು, ನ್ಯಾಯ ಮತ್ತು ನೈತಿಕತೆಯ ಸನ್ನಿವೇಶಗಳು, ಯೋಜನೆ ಮತ್ತು ಬುದ್ಧಿವಂತಿಕೆ ಪ್ರಯೋಗಗಳು, ಸಹಿಷ್ಣುತೆ ಮತ್ತು ಸಹಕಾರದ ಬದುಕುಗಳು ಎಂದು ಕಾಣುತ್ತದೆ. ಈ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ವ್ಯಕ್ತಿತ್ವ ನಿರ್ಮಾಣದ ಪ್ರಥಮ ತಳಹದಿಯು ತ್ಯಾಗವಾಗಿದೆ. ತ್ಯಾಗಕ್ಕೆ ನಾವು ಸಿದ್ಧರಾಗದಿದ್ದರೆ ವ್ಯಕ್ತಿತ್ವ ನಿರ್ಮಾಣವು ಖಂಡಿತ ಅಸಾಧ್ಯವಾಗಿದೆ. ತ್ಯಾಗ ಎಂದರೆ ಇರುವುದನ್ನು ತ್ಯಜಿಸುವಂತಹ ಒಂದು ವಿಶಿಷ್ಟ ಗುಣವಾಗಿದೆ.
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಅವರ ಅನುಯಾಯಿಗಳ ವೃಂದದ ಅನುಚಾರರು ಮಕ್ಕಾ ಪಟ್ಟಣವನ್ನು ತ್ಯಜಿಸಿದರು, ಸ್ವತ್ತು ಸಂಪತ್ತುಗಳನ್ನು ತೊರೆದರು, ಪತ್ನಿ ಮಕ್ಕಳನ್ನು ಕೈಬಿಟ್ಟರು. ಇಹಲೋಕದ ಬದುಕು ವಿಶಾಲವಾಗಿದೆ. ಇಲ್ಲಿ ದುಷ್ಟರಿಗೂ ಸ್ಥಳವಿದೆ, ಶಿಷ್ಟರಿಗೂ ಸ್ಥಳವಿದೆ. ಒಮ್ಮೆಯೂ ದುಷ್ಟರಾಗಬಾರದು. ಇಷ್ಟೆಲ್ಲ ಗೊತ್ತಿದ್ದು ನಮಗೆ ನಾವೇ ಕೆಡುಕಿಗೆ ಹೋಗಬಾರದು. ಇಷ್ಟೆಲ್ಲ ಗೊತ್ತಿ ನಾವು ಕೆಡುಕಿಗೆ ಹೋಗಬಾರದು. ಪವಿತ್ರವಾದ ಕುರ್ಆನ್ ಗ್ರಂಥದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಇಲ್ಲ ವಲಾ ತಹ್ಲುಕು ಬಿಐದಿಕುಂ ಇನ್ನಲ್ಲಾಹು ಯುಹಿಬ್ಬುಲ್ ಮುಹ್ಸಿನೀನ್. ನಿಮಗೆ ನೀವೇ ಅನಾಹುತ ತಂದುಕೊಳ್ಳಬೇಡಿರಿ, ಸಂಭವಿತರಾಗಿರಿ, ಸಂಭವಿತರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಯಾವುದೇ ವ್ಯಕ್ತಿಯಾಗಿರಲಿ ಅವನ ಬದುಕಿನಲ್ಲಿ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವಾಗಲೇ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣವು ಸಂಪೂರ್ಣ ಚಟುವಟಿಕೆ ಅಡಗಿತ್ತು. ಈ ಕಾರ್ಯ ಅವಲೋಕಿಸುವುದಾದರೆ ಸಂಕಷ್ಟದಲ್ಲಿ ಧೈರ್ಯ ತೋರಿದ ಉದಾಹರಣೆಗಳು ಮಾನವನ ವ್ಯಕ್ತಿತ್ವ ಸಂಪರ್ಕಗಳು ಕಂಡು ಬರುತ್ತದೆ. ಜೊತೆಗೂಡಿ ಪ್ರಯಾಣ ಬೆಳೆಸುವುದರೊಂದಿಗೆ ಒಬ್ಬರನ್ನೊಬ್ಬರು ಬೆಂಬಲಿಸುವುದು ಹಿಜರದ ಭಾಗವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಈ ಹಿಜರದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣವು ಖಂಡಿತ ಸಾಧ್ಯವಾಗಿದೆ. ಇಲಾಹನಡೆಗಿನ ಭರವಸೆ ಅತ್ಯಂತ ಅಗತ್ಯ. ಧರ್ಮ ನೈತಿಕತೆ ನಾಯಕ್ಕಾಗಿ ವ್ಯಕ್ತಿತ್ವ ನಿರ್ಮಾಣವು ಖಂಡಿತ ಸಾಧ್ಯವಾಗಿದೆ. ಇಷ್ಟೇ ನನ್ನ ಚಿಕ್ಕ ಮಾತಿಗೆ ಚೊಕ್ಕ ವಿರಾಮವನ್ನು ವಹಿಸು. ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ ಅಮ್ಮಾ ಬಅದ್. ಗೌರವಾನ್ವಿತ ಉಸ್ತಾದರುಗಳು, ಮಾನ್ಯ ತೀರ್ಪುಗಾರರು, ನೆಚ್ಚಿನ ವಿದ್ಯಾರ್ಥಿ ಮಿತ್ರರು, ಅಲ್ಹಮ್ದುಲಿಲ್ಲಾ, ಫಿದಾಕ್ ಜನ್ಸವೆನ್ನ ಈ ಕಲಾನಗರಿಯಲ್ಲಿ ಇಸ್ಲಾಮಿನ ನ್ಯಾಯಾದರ್ಶನದ ಮಾದರಿ ಎಂಬ ವಿಷಯವನ್ನಾಧರಿಸಿ ಒಂದಷ್ಟು ವಿಚಾರಗಳನ್ನು ಮನದಟ್ಟು ಮಾಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಈ ಜಗತ್ತಿನಲ್ಲಿ ಹಲವಾರು ನ್ಯಾಯ ವ್ಯವಸ್ಥೆಗಳಿವೆ. ಆದರೆ ನಿಜವಾದ ನ್ಯಾಯವೆಂದರೆ ಯಾರೇ ಆಗಿರಲಿ ಯಾವುದೇ ಭೇದ ಭಾವವಿಲ್ಲದೆ ದೊರಕುವಂತಹ ನ್ಯಾಯವಾಗಿದೆ. ಇಂತಹ ನಿರ್ಮಲ ಮತ್ತು ದಿವ್ಯ ನ್ಯಾಯದ ಪರಮ ಮಾದರಿಯನ್ನು ಇಸ್ಲಾಂ ಕಲಿಸಿಕೊಟ್ಟಿದೆ. ಇಸ್ಲಾಂ ಕೇವಲ ಕಾನೂನುಗಳ ಸಂಗ್ರಹವಲ್ಲ, ಅದು ಸಮಾಜದ ಆತ್ಮವಾಗಿದೆ. ನ್ಯಾಯದ ಮೂಲಕವೇ ಶಾಂತಿ ಸಾಧ್ಯ ಎಂದು ಇಸ್ಲಾಂ ಬೋಧಿಸುತ್ತದೆ. ಪ್ರೀತಿಯ ಸಹೋದರರೇ, ಆಧುನಿಕ ಜಗತ್ತಿನಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಎತ್ತರಗಳನ್ನು ತಲುಪಿದ್ದರೂ ಸಮಾಜದಲ್ಲಿ ಅನ್ಯಾಯ, ಭ್ರಷ್ಟಾಚಾರ, ಅಸಮಾನತೆ ದಿನೇ ದಿನೇ ಹೆಚ್ಚುತ್ತಿದೆ. ನ್ಯಾಯ ನಿರಾಕರಣೆಯಾಗುತ್ತಿವೆ, ಮಾನಸಿಕ ಸಮಾಧಾನಗಳು ಕುಗ್ಗುತ್ತಿವೆ. ನಮ್ಮ ಭಾರತದಲ್ಲೇ ಸುಮಾರು 5 ಕೋಟಿಗೂ ಹೆಚ್ಚು ಕೇಸ್ಗಳು ನ್ಯಾಯಕ್ಕಾಗಿ ಹಲವು ವರ್ಷಗಳ ಕಾಲ ಕಾದು ಕುಳಿತಿವೆ. ನ್ಯಾಯ ವಿಳಂಬವೇ ನ್ಯಾಯ ನಿರಾಕರಣೆ ಎಂಬ ಗಂಭೀರ ವಾಸ್ತವವು ನಮಗೆಲ್ಲರಿಗೂ ನೆನಪಿರಲಿ. ಪ್ರೀತಿಯ ಸಹೋದರರೇ, ಇಸ್ಲಾಂ ಎಲ್ಲರಿಗೂ ಎಲ್ಲದಕ್ಕೂ ಸಮರ್ಪಕವಾದಂತಹ ನ್ಯಾಯವನ್ನು ಒದಗಿಸಿಕೊಟ್ಟಿದೆ. ನ್ಯಾಯದ ಮೂಲಕವೇ ಶಾಂತಿ ಸಾಧ್ಯ ಎಂದು ಬೋಧಿಸುತ್ತದೆ. ಇಸ್ಲಾಮಿನ ನ್ಯಾಯಾದರ್ಶನದ ಮೂಲಾಧಾರವೇ ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸುನ್ನತ್. ಪವಿತ್ರ ಕುರ್ಆನಿನ ಸೂರತ್ತು ನಿಸಾ ಅಧ್ಯಾಯದ 58ನೇ ಆಯತ್ತಿನಲ್ಲಿ ಅಲ್ಲಾಹು ತಆಲಾ ಹೇಳುತ್ತಾನೆ, ಇನ್ನಲ್ಲಾಹ ಯಅಮುರುಕುಂ ಅನ್ ತುಅದ್ದುಲ್ ಅಮಾನಾತಿ ಇಲಾ ಅಹ್ಲಿಹಾ ವ ಇದಾ ಹಕಮ್ತುಂ ಬೈನನ್ ನಾಸಿ ಅನ್ ತಹ್ಕುಮೂ ಬಿಲ್ ಅದ್ಲ್ ಇನ್ನಲ್ಲಾಹ ನಿಅಮ್ಮಾ ಯಇದುಕುಂ ಇನ್ನಲ್ಲಾಹ ಕಾನ ಸಮೀಅನ್ ಬಸೀರಾ. ಅಂದರೆ ಅಮಾನತ್ತುಗಳನ್ನು ಅವುಗಳ ಹಕ್ಕುದಾರರಿಗೆ ಒಪ್ಪಿಸಬೇಕೆಂದು ನೀವು ಜನರಡಿಯಲ್ಲಿ ವಿಧಿಸುವುದಾದರೆ ನ್ಯಾಯಬದ್ಧವಾಗಿ ವಿಧಿಸಬೇಕೆಂದು ಅಲ್ಲಾಹನು ಆಜ್ಞೆ ಇಡುತ್ತಾನೆ. ಅಲ್ಲಾಹನು ಅತ್ಯುತ್ತಮವಾದಂತಹ ಉಪದೇಶವನ್ನು ನೀಡುತ್ತಾನೆ. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಶ್ರುತನು ಸರ್ವವೀಕ್ಷಕನೂ ಆಗಿರುತ್ತಾನೆ. ಅದೇ ರೀತಿ ನೀವು ಜನರಡೆಯಲ್ಲಿ ವಿಧಿಸುವುದಾದರೆ ನ್ಯಾಯಬದ್ಧ ಸಂಧಾನ ನಡೆಸಿರಿ, ನ್ಯಾಯವನ್ನು ಪಾಲಿಸಿರಿ. ನ್ಯಾಯ ಪರಿಪಾಲಕರನ್ನು ಅಲ್ಲಾಹನು ಖಂಡಿತ ಇಷ್ಟಪಡುತ್ತಾನೆ ಎಂದು ಕುರ್ಆನ್ ಮತ್ತೊಂದು ಕಡೆ ಪರಾಮರ್ಶಿಸುತ್ತಿದೆ. ಈ ಆಯತ್ಗಳು ಸ್ಪಷ್ಟವಾಗಿ ಹೇಳುತ್ತವೆ, ನ್ಯಾಯದ ಮುಂದೆ ಎಲ್ಲರೂ ಸಮಾನರು. ನೀವು ಜವಾಬ್ದಾರಿಗಳನ್ನು ಹಾಗೂ ನಂಬಿಕೆಗಳನ್ನು, ನ್ಯಾಯದ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸಿರಿ. ಇಸ್ಲಾಮಿನ ನ್ಯಾಯಾದರ್ಶನದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಹಲವು ಪಾತ್ರಗಳು ನಮ್ಮ ಮುಂದಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಮದೀನಾದಲ್ಲಿ ನಡೆದಂತಹ ಕಳ್ಳತನದ ಸಂಭವ, ಬನು ತುಐಮ್ ಎಂಬ ಬನು ಲಫರ್ ಗೋತ್ರಕ್ಕೆ ಸೇರಿದ ಬನು ತುಐಮ್ ಎಂಬಾತ ನಡೆಸಿದಂತಹ ಕಳ್ಳತನ. ಆ ಕಳ್ಳತನ ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದು ಉನ್ನತ ಗೋತ್ರದವರು ಆ ತುಐಮನನ್ನು ರಕ್ಷಿಸುವಂತಹ ವ್ಯಾಮೋಹದಲ್ಲಿದ್ದರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅಚಂಚಲವಾಗಿ ನಿಂತರು. ಅವರು ಹೇಳುತ್ತಾರೆ, ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಎಂದು ಘಂಟಾಘೋಷವಾಗಿ ಹೇಳುತ್ತಾರೆ.
ಅವರು ಹೇಳುತ್ತಾರೆ, ನನ್ನ ಮಗಳು ಫಾತಿಮಾ ಕದ್ದರು ಕೈ ಕಡೆಯುವೆ. ಸಮಾಜದಲ್ಲಿ ಉತ್ತಮ ಕುಲ ಮಹಿಮೆ ಇರುವವರು ನಿಯಮೋಲ್ಲಂಘನೆ ಮಾಡುವಾಗ ಸಮಾಜದ ಅತ್ಯಂತ ಕೆಳವರ್ಗದಲ್ಲಿರುವವರು ಕೂಡ ಮಾಡುವುದು ಒಂದೇ. ಈ ಮಾದರಿಗಳನ್ನು ಗೌರವಿಸಿ ಪ್ರಸಿದ್ಧ ಇತಿಹಾಸಕಾರರು ಕೂಡ ಪ್ರಶಂಸಿಸಿದ್ದಾರೆ. ಸಮಯಗಳು ಪರಿಮಿತವಾದರೆ ವಿಷಯಗಳು ಅಪರಿಮಿತ ಎಂದು ಹೇಳುತ್ತಾ ಮಾತುಗಳಿಗೆ ವಿರಾಮ. ವ ಆಖಿರ ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಗೌರವಾನ್ವಿತ ಗುರು ಹಿರಿಯರೇ, ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಈ ಗಾಂಭೀರ್ಯ ಚಿತ್ತ ವೇದಿಕೆಯಲ್ಲಿ ನನ್ನಲ್ಲಿ ಅರ್ಪಿತವಾದ ವಿಷಯ ಪತ್ರಿಕಾ ಧರ್ಮ ಮರೆಯುತ್ತಿರುವ ಮಾಧ್ಯಮ. ಪ್ರೀತಿಯ ಗೆಳೆಯರೇ, ಜಗತ್ತಿನಲ್ಲಿ ಒಂದು ದೇಶ ಅಥವಾ ಒಂದು ಸಮಾಜ ಮುನ್ನಡೆಯಬೇಕಾದರೆ ಮಾಧ್ಯಮಗಳ ಪಾತ್ರ ವಿಭಾಜ್ಯವಾದುದು. ಏಕೆಂದರೆ ಅವುಗಳ ನಿಷ್ಠೆ, ಪ್ರಾಮಾಣಿಕತೆಯೊಂದಿಗಿನ ಮುಂದಡಿಗಳು ಸಮಾಜದ ವಿವಿಧ ಸಂಚಲನಗಳಿಗೆ ಹೇತುವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿನ ಕೆಲ ಮಾಧ್ಯಮಗಳ ವರದಿಗಳು ಪ್ರಾಮಾಣಿಕತೆಯನ್ನು ಹಾಡಹಗಲೇ ಹತ್ಯೆಗೈದಂತೆ ಭಾಸವಾಗುತ್ತಿದೆ. ಯಾವ ವರದಿಯನ್ನು, ಯಾವ ಸುದ್ದಿಯನ್ನು ಜನರಿಗೆ ತಲುಪಿಸಬೇಕಿತ್ತೋ ಅದಕ್ಕೆ ವಿರುದ್ಧವಾಗಿ ಮಾಧ್ಯಮಗಳು ಕಾರ್ಯಪ್ರವೃತ್ತವಾಗಿದೆ. ಇದರಿಂದ ನಮ್ಮ ಸಮಾಜದ, ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹೃದಯಕ್ಕೆ ತಿವಿದಂತಹ ಅನುಭವವಾಗಿದೆ. ಪ್ರೀತಿಯ ಸಹೋದರರೇ, 1950 ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ PCI ಇದರ ನಾರ್ಮ್ಸ್ ಆಫ್ ಜರ್ನಾಲಿಸ್ಟಿಕ್ ಕಾಂಟೆಕ್ಟ್ ಪ್ರಕಾರ ಪತ್ರಕರ್ತನ ಮೊದಲ ಕರ್ತವ್ಯ ಸತ್ಯ ಮತ್ತು ನಿಖರತೆಯನ್ನು ಹರಡುವುದು ಮತ್ತು ಪತ್ತೆ ಹಚ್ಚುವುದು ಎಂದಾಗಿದೆ. ಅಂದರೆ ಯಾವ ಒಂದು ಸುದ್ದಿಯನ್ನು ಹರಡುವ ಮುನ್ನ ಅದರ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಿದರೆ ಮಾತ್ರ ಅಲ್ಲಿ ಪ್ರಾಮಾಣಿಕತೆಯ ನಿಷ್ಠೆಯ ಜವಾಬ್ದಾರಿಯನ್ನು ಪೂರೈಸಲಾಗಿದೆ ಎಂದು ಹೇಳಬಹುದು. ನಮ್ಮ ದೇಶದಲ್ಲಿ ಪ್ರಸ್ತುತ ಕಾರ್ಯಾಚರಿಸುತ್ತಿರುವ ಬಹುತೇಕ ಮಾಧ್ಯಮಗಳು ರಾಜಕೀಯ, ಧಾರ್ಮಿಕ ಮತ್ತು ಆರ್ಥಿಕ ಒತ್ತಡಗಳಿಗೆ ಅಧೀನವಾಗಿದೆ. ಯುನೆಸ್ಕೋದ ಮೀಡಿಯಾ ಎಥಿಕ್ಸ್ ಗೈಡ್ಲೈನ್ಸ್ ಹೇಳುತ್ತದೆ, ಪತ್ರಿಕೋದ್ಯಮಗಳು ರಾಜಕೀಯ, ಧಾರ್ಮಿಕ ಮತ್ತು ಆರ್ಥಿಕ ಒತ್ತಡಗಳಿಗೆ ಮುಕ್ತವಾಗಿರದ ಹೊರತು ನಿಷ್ಠಾವಂತ ಪತ್ರಿಕೋದ್ಯಮಗಳು ನಿರೀಕ್ಷಿಸುವುದು ಸಾಧ್ಯವಿಲ್ಲ. ಇದರಿಂದಾಗಿ ಮಾಧ್ಯಮಗಳು ಸ್ವತಂತ್ರ ನೆಲೆ ಕಚ್ಚುತ್ತದೆ. ಸಮಾಜದಲ್ಲಿ ದ್ವೇಷ, ಧ್ರುವೀಕರಣಗಳು ರಾರಾಜಿಸತೊಡಗುತ್ತದೆ. ಸಮುದಾಯಗಳ ನಡುವಿನ ವಿಶ್ವಾಸ, ನಂಬಿಕೆಗಳು ಹಾಳುಗೆಡುತ್ತದೆ. ಒಂದು ಕಾಲದಲ್ಲಿ ಜನತಂತ್ರದ 4ನೇ ಸ್ತಂಭ ಎಂದು ಕರೆಯಲ್ಪಡುತ್ತಿರುವ ಮಾಧ್ಯಮಗಳೇ ಹಿಂದಿನ ಪ್ರಚೋದನಕಾರಿ ಸನ್ನಿವೇಶಗಳಿಗೆ ಹೇತುವಾಗುತ್ತಿರುವುದು ವಿಷಾದನೀಯ. ಪ್ರೀತಿಯ ಸಹೋದರರೇ, ಕಾಲ ಬದಲಾದಂತೆ ಬದಲಾಯಿಸಲೇಬಾರದಂತಹ ಕೆಲವೊಂದು ಮೌಲ್ಯಗಳು ಬದಲಾದದ್ದು ಬಹುದೊಡ್ಡದಿರಂತ. ನಿಷ್ಠೆಗಿಂತಲೂ TRPಗಳನ್ನೇ ಹೆಚ್ಚಿಸುವ ಬರದಲ್ಲಿ ಮುನ್ನುಗ್ಗುತ್ತಿರುವ ಮಡಿಲ ಮಾಧ್ಯಮಗಳು ಇದಕ್ಕೊಂದು ಸೇರ್ಪಡೆಯಷ್ಟೇ. ವರದಿಗಾರಿಕೆ ಬದಲು ವಿವಾದಗಳನ್ನು, ವಿಚಾರಗಾರಿಕೆ ಬದಲು ಅರಚಾಟಗಳನ್ನು, ಜವಾಬ್ದಾರಿಯ ಬದಲು ಆರೋಪ ಪ್ರತ್ಯಾರೋಪವನ್ನು ನಿಭಾಯಿಸುತ್ತಿರುವ ಮಾಧ್ಯಮಗಳ ಹಿನ್ನೆಲೆಯ ಮುಖಗಳು ನಿಗೂಢವಾದುದು ಏನು ಅಲ್ಲ. ಫ್ಯಾಸಿಸ್ಟ್ ಶಕ್ತಿಗಳ ಕುತಂತ್ರಗಳಿಗೆ ಬಲಿಯಾಗಿ ಉಳ್ಳವರ ಪುಡಿಗಾಸಿಗೆ ಪ್ರಾಮಾಣಿಕತೆಯನ್ನು ಮಾರಾಟ ಮಾಡಿ ಬಿಡುವುದೇ ಮಾಧ್ಯಮಗಳ ಅವನತಿಗೆ ಕಾರಣ ಎಂಬುದು ಜಗತ್ತಿಗೆ ತಿಳಿದಿರುವಂತಹ ಸತ್ಯ. ನಮ್ಮ ಸಮಾಜದಲ್ಲಿ ಸತ್ಯವನ್ನು ಸ್ಥಾಪಿಸಬೇಕಾದ ಪತ್ರಿಕೋದ್ಯಮಗಳೇ ಹಿಂದಿನ ಸುಳ್ಳು ಪ್ರಚಾರಕದಾರೆ. ಇಲ್ಲಿ ಸತ್ಯಗಳಿಗೆ ಬೆಂಗಾಳವಾಗುವವರು ಯಾರು ಎಂಬ ಪ್ರಶ್ನೆಯನ್ನು ಮಾಧ್ಯಮ ಒಡೆಯರಲ್ಲಿ ಮಾಡುವವರೆಗೂ ಪ್ರಾಮಾಣಿಕ ಪತ್ರಿಕೋದ್ಯಮಗಳನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ವೃತ್ತಪರ ಸಮಾಜದ ನಡುವೆ ನಿಷ್ಠಾವಂತ ಪತ್ರಿಕೋದ್ಯಮಗಳು ನೆಲೆ ನಿಲ್ಲುವುದರಲ್ಲಿ ವೀಕ್ಷಕರಾದ ನಮಗೂ ಕೂಡ ಬಹುದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಹೇಳುತ್ತಾ ನನ್ನ ಇಷ್ಟು ಚಿಕ್ಕ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವ ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹ್.